ಇನ್ನು ಮುಂದಿನ ರಾಶಿ ಸಿಂಹ ರಾಶಿ, ಇವರಿಗೆ ಗುರುಬಲ ಇದೆಯಾ ಹೋಯ್ತಾ ಹೇಗಿದೆ ಗುರುಗಳೇ? ಅವಶ್ಯಕವಾಗಿ ಸಿಂಹ ರಾಶಿಯವರು ತಿಳ್ಕೊಳ್ಬೇಕಾಗಿರೋಂಥ ಮಾಹಿತಿ ಇದು. ಸಾಮಾನ್ಯವಾಗಿ ಗುರುಬಲ ಇತ್ತು ಸಿಂಹರಾಶಿಯವರಿಗೆ, ಹಂಗಾಗಿ ಈ ವರ್ಷ ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಗ್ತಾ ಇದೆ, ಮದುವೆ ವಿಚಾರದಲ್ಲಿ ಅನುಕೂಲಗಳು ಆಗ್ತಾ ಇದೆ. ಆದರೆ ಈಗ ತಾತ್ಕಾಲಿಕ ಗುರುಬಲ ಕಳೆದುಕೊಳ್ತೀರ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ. ಗುರು ಸಂಚಾರದಿಂದ ಏನಾಗ್ತಾ ಇದೆ, ತಾತ್ಕಾಲಿಕವಾಗಿ ಗುರುಬಲವನ್ನು ಕಳೆದುಕೊಳ್ತೀರಿ. ಇದರಿಂದ ಏನಾಗ್ತಿದೆ, ರಾಶಾಧಿಪತಿ ತೃತೀಯದಲ್ಲಿ ರವಿ ನೀಚನಾಗಿದ್ದಾನೆ. ನಿಮ್ಮ ರಾಶಾಧಿಪತಿ ಯಾವಾಗಲೂ ಹೇಳಿದೆ, ಸಿಂಹ ರಾಶಿಯವರಿಗೆ ರವಿ ರಾಶಾಧಿಪತಿ ಆಗಿರ್ತಾನೆ. ಆ ರವಿ ಏನಾಗಿದ್ದಾನೆ ಈಗ ನೀಚ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು ಅಂತ. ಆರೋಗ್ಯ ಕೆಟ್ಟೋಗುವಂಥದ್ದು, ಆರೋಗ್ಯ ಸಮಸ್ಯೆ, ಆಕ್ಸಿಡೆಂಟ್ಗಳು, ಅಪಘಾತಗಳಾಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಇನ್ನು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದಾಗುತ್ತೆ. ಕೆಲವರಿಗೆ ಗುರುಬಲ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ಈ ಗುರು ಸಂಚಾರ ಬದಲಾವಣೆಯಿಂದ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಅವರೊಟ್ಟಿಗೆ ವಿರಸಗಳು ಉಂಟಾಗುವಂಥದ್ದು, ಸುಮ್ಮನೆ ವಿನಾಕಾರಣ ಜಗಳಗಳಾಗೋದು. ಇದರಿಂದ ನೋಡಿ, ಮನೆಯಲ್ಲಿ ಯಾವತ್ತೂ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ, ಮನಸ್ಸಿಗೆ ಅದು ಆಟೋಮೆಟಿಕ್ ಆಗಿ ನೆಮ್ಮದಿ ಕಳ್ಕೊಂಡ್ಬಿಡ್ತೀರ ನೀವು. ಅದೆಲ್ಲ ಆಗುವಂತಹ ಮುನ್ಸೂಚನೆ ಕೊಡಿರೋದ್ರಿಂದ ಇದರ ಜೊತೆ ತಂದೆಯ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಯಾಕಂದರೆ ನಿಮ್ಮ ರವಿಗ್ರಹ ಕೂಡ, ನಿಮ್ಮ ರಾಶಾಧಿಪತಿ ರವಿ ನೀಚದಲ್ಲಿದ್ದಾಗ, ರವಿ ಪಿತೃಕಾರಕ ಅಂತ ಹೇಳ್ತೀವಿ, ಪಿತೃಗೆ ತಂದೆಗೆ ಸ್ವಲ್ಪ ತೊಂದರೆಗಳು ನೋಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತಿ ವಹಿಸಿ ತಂದೆಯ ವಿಚಾರದಲ್ಲಿ. ಮತ್ತು ಯಾಕಂದರೆ ಇದು ತುಂಬ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಡುತ್ತೆ. ಅದ್ರ ಜೊತೆ ಏನಾಗುತ್ತೆ, ಕರ್ಮಸ್ಥಾನಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ನೋಡಿ, ಇದು ಕೂಡ ನೀಚ. ಕರ್ಮಸ್ಥಾನ ಅಂದರೆ ಕೆಲಸದ ವಿಚಾರವಾಗಿ, ಅದು ಶುಕ್ರ ಗ್ರಹ, ಕರ್ಮಸ್ಥಾನಾಧಿಪತಿ ಶುಕ್ರ ಕೂಡ ನೀಚನಾಗ್ಬಿಟ್ಟಿದ್ದಾನೆ. ಇದರಿಂದ ಏನು ನಿಮಗೆ ಪರಿಣಾಮ ಬೀಳುತ್ತೆ, ಉದ್ಯೋಗದಲ್ಲಿ ತೊಂದರೆ ಉಂಟಾಗುತ್ತೆ. ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ತೊಂದರೆಗಳಾಗುತ್ತೆ. ಕೆಲಸದಲ್ಲಿ ಒಂದು ಕೆಲಸನೇ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಮತ್ತೆ ನೀವು ಎದುರು ನೋಡಬೇಕಾಗುತ್ತೆ. ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಏನಾಗುತ್ತೆ, ಇಲ್ಲ ನಿಮ್ಮ ಕೆಲಸದಿಂದ ತೆಗೆದುಹಾಕುವಂಥದ್ದು ಅಥವಾ ಏನೋ ಒಂದು ತೊಂದರೆ ಆ ಒಂದು ಸಮಯದಲ್ಲಿ, ಈ ಒಂದು ಸಮಯದಲ್ಲಿ ಕೆಲಸ ವಿಚಾರದಲ್ಲಿ ನೀವು ತಿಳ್ಕೊಂಬಿಡಿ, ಕರ್ಮಸ್ಥಾನಪತಿ ಶುಕ್ರ ನೀಚ ಅಂತ ಹೇಳಿದಾಗ ಅದು ಅವಶ್ಯಕವಾಗಿ ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಿ ತೊಂದರೆ ಉಂಟಾಗಿ ಅದರದ್ದು ಕೆಲಸದಲ್ಲಿ ಕೆಲಸ ಕಳೆದುಕೊಳ್ಳೋದ್ರ ಜೊತೆಗೆ ಒತ್ತಡಗಳು ಹೆಚ್ಚಾಗುತ್ತೆ ಅಂತ ನಿಮಗೆ. ಯಾಕಂದರೆ ಆ ಕೆಲಸ ಜಾಸ್ತಿ ಅಭಾವ ಮಾಡಿಬಿಡ್ತಾರೆ ನಿಮಗೆ, ಜಾಸ್ತಿ ನಿಮಗೆ ಒತ್ತಡ ಹೆಚ್ಚು ಮಾಡಿಬಿಡ್ತಾರೆ. ಇದರಿಂದ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಈ ರೀತಿಯೆಲ್ಲ ತೊಂದರೆಗಳಾಗ್ಬಿಡುತ್ತೆ. ವ್ಯಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಉಳಿಯೋದಿಲ್ಲ ಅಂತ. ಯಾಕೆಂದರೆ ವ್ಯಯಸ್ಥಾನದಲ್ಲಿದ್ದಾನೆ ಗುರು, ಆದರೂ ಉಚ್ಚ ಸ್ಥಾನದಲ್ಲಿದ್ದಾರೆ. ಇದೇನು ಹೇಳ್ತಾ ಇದ್ದೀನಿ ನೀವು ತಿಳ್ಕೊಳ್ಬೇಕು. ವ್ಯಯಸ್ಥಾನ ಅಂತಂದರೆ ನಷ್ಟ, ಲಾಭ ಇಲ್ಲ, ಅಲ್ಲಿ ನಷ್ಟದ ಸಮಯದಲ್ಲಿ ಅದರಲ್ಲೂ ಉಚ್ಚನಾಗಿದ್ರು ಕೂಡ ಸಂಪಾದನೆ ಮಾಡ್ತೀರಾ, ಆದರೆ ಹಣ ಇರೋದಿಲ್ಲ ಅಂತ. ಆ ರೀತಿಯೆಲ್ಲ ಆಗುವಂಥದ್ದಾಗುತ್ತೆ. ಇನ್ನು ಆ ಖರ್ಚುಗಳು ಕೂಡ ಅದೇ ರೀತಿ ಹೆಚ್ಚಾಗ್ಬಿಡುತ್ತೆ. ಹಣ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಖರ್ಚು ಮಾಡ್ತೀವಿ. ನಮ್ಮ ಮನಸ್ಸಿನ ಮೇಲೆ ನಿಮಗೆ ಇಡ್ತಾ ಇರಬೇಕು. ಯಾಕಂದರೆ ಮನಸ್ಸು ಹಣ ಬರ್ತಾ ಇದೆ ಅಂತೇಳಿ, ಈಗ ಎರಡು ಮನಸ್ಸನ್ನು ದೇವ್ರು ನಿಮ್ಗೆ ಕೊಟ್ಟಿರ್ತಾನೆ. ನಿಮಗೆ ಒಳ್ಳೆ ದಾರಿನೂ ಕೂಡ ಇರುತ್ತೆ, ಕೆಟ್ಟ ದಾರಿನೂ ಇರುತ್ತೆ. ಹಣ ಇದೆ, ಏನು ಮಾಡಬೇಕು, ಒಳ್ಳೇದಕ್ಕೆ ಉಪಯೋಗಿಸ್ಬೇಕು, ಕೆಟ್ಟದ್ದು ಉಪಯೋಗಿಸ್ಬೇಕು, ನೀವು ಮಾಡಬೇಕು. ಅದನ್ನು ಏನಾಗುತ್ತೆ, ಯಾವುದೋ ಒಂದು ಸುಮ್ಮನೆ ಐಶ್ವರ್ಯ ದುಡ್ಡು ಬಂತು ಅಂತೇಳಿ ಇವಾಗಲೇ ಎಲ್ಲ ಕಳ್ಕೊಂಡ್ಬಿಡೋದು ಮಾಡಿಕೊಂಡ್ರೆ ಅದರಿಂದ ತೊಂದರೆಗಳನ್ನು ನೀವು ಅವಶ್ಯಕವಾಗಿ ಎದುರಿಸಲೇಬೇಕು. ಇನ್ನು ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ರಾಹು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖಮಯವಾಗಿರೋದಿಲ್ಲ. ಅವಶ್ಯಕವಾಗಿ ತಿಳ್ಕೊಳ್ಳಿ. ಸಪ್ತಮಾಧಿಪತಿ ನಾವು ಹೇಳ್ತೀವಿ, ಯಾಕಂದರೆ ರಾಹು ಬಂದ ಅಂತಂದರೆ ಕಷ್ಟಗಳೇ ಅಲ್ಲಿ. ರಾಹು ತುಂಬ ಒಂದು ಏನಾಗುತ್ತೆ, ಈ ವೈರಾಗ್ಯವನ್ನು ಉಂಟು ಮಾಡಿಬಿಡ್ತಾನೆ ಅಂತೆ ರಾಹು. ತುಂಬ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿರ್ತೀರಾ, ಏನಕ್ಕೋ ತೊಂದರೆ, ನನಗೆ ಮದುವೆ ಇಷ್ಟ, ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಯಾವುದೋ ದೇವರ ಒಂದು ಮೊರೆ ಹೋಗ್ಬಿಡೋದು. ಮನೆ ಬಿಟ್ಬಿಟ್ಟು ನೋಡಿ, ಎಷ್ಟೋ ಜನ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾವುದೋ ಮಠಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾವುದೋ ಆಶ್ರಮಗಳಿಗೆ ಹೋಗ್ಬಿಡ್ತಾರೆ. ಈ ರೀತಿಯೆಲ್ಲ ಆಗ್ಬಿಡುತ್ತೆ. ಮದುವೆ ಜೀವನದಲ್ಲಿ ತೊಂದರೆಗಳನ್ನು ನೋಡಬೇಕು ನೀವು. ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ಅಷ್ಟಮ ಅಂತಂದರೆ ಯಾಕಂದರೆ ನಿಮ್ಮ ಸಪ್ತಮಾಧಿಪತಿ ರಾಹುನೇ ಅಷ್ಟಮದಲ್ಲಿದ್ದಾನೆ ಅಂತಂದರೆ ಕಷ್ಟ ಅಂತ ಹೇಳ್ತಾರೆ. ಆ ರೀತಿ ಕಷ್ಟಗಳಾಗುವಂಥದ್ದು, ವಿವಾಹ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೀವು ನೋಡಬೇಕಾಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸುವುದು ಕೂಡ ನೀವು ಮದುವೆ ವಿಚಾರದಲ್ಲಿ, ಅಥವಾ ಮದುವೆ ಆದ ನಂತರ ಯಾರೆಲ್ಲ ನೀವು ಹೊಸದಾಗಿ ಮದುವೆಗಳಾಗಿರ್ತೀರ, ತುಂಬ ಜಾಗೃತೆ ವಹಿಸೋದು ತುಂಬ ಸೂಕ್ತ ಸಿಂಹರಾಶಿಯವರು. ಇನ್ನು ಏನು ಪರಿಹಾರಗಳಿದೆ ಸಿಂಹರಾಶಿಯವರಿಗೆ? ಈಗ ಮದುವೆ ವಿಚಾರ ಅಂತ ನೋಡಿದಾಗ ಮದುವೆದಲ್ಲಿ ತೊಂದರೆ ಆಗ್ತಾ ಇದ್ದಾರೆ, ಯಾರು ನೋಡ್ಕೊಳ್ಳಿ, ರಾಹುನಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ರಾಹು ಕೇತುವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ನೀವು ಮಾಡ್ಕೊಳ್ಳೋದು. ಇಲ್ಲ ಆರೋಗ್ಯ ಸಮಸ್ಯೆ, ಮತ್ತು ಇದು ನೋಡಿದಾಗ ಚಂದ್ರ ಕೂಡ ನೀಚನಾಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಯಿತು ಅಂದರೆ ರವಿಗೆ ಸಂಬಂಧಪಟ್ಟಂಥ ಪೂಜೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಾ ಇತ್ತು ಅಂತಂದರೆ ಈ ರಾಹುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವಂಥದ್ದು. ಇನ್ನು ನಿಮ್ಗೆ ಏನಾದರೂ ಕೆಲಸದ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇತ್ತು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ. ಆ ಗುರುಬಲ ಪಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಅನುಕೂಲ ಅಂತ.